ಹಾಯ್ ಸ್ನೇಹಿತರೆ ನಾವು ಇವತ್ತು ಪ್ರಮುಖ ಕಂಪ್ಯೂಟರ್ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನಾವು KPC ಗ್ರೂಪ್ ಸಿ 2016ರಿಂದ 2024 ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಳಸುತ್ತಿದ್ದೇವೆ. ಕಮ್ಯುನಿಕೇಷನ್ ಪೇಪರ್ ಆಗಿರುವಂಥ ಕನ್ನಡ ಆಗಲಿ, ಕಂಪ್ಯೂಟರ್ ಆಗಲಿ, ಕನ್ನಡ ವ್ಯಾಕರಣ ಆಗಲಿ, ಬೇರೆ ವೀಡಿಯೋ ಮಾಡ್ತಿದ್ದೇವೆ ಸ್ನೇಹಿತರೆ. ಅದರಲ್ಲಿ ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡ್ತಿದ್ದೇವೆ. ನೀವು ಅಲ್ಲಿ ಹೋಗಿ ಪ್ಲೇಲಿಸ್ಟ್ನಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಮೊದಲ ಪ್ರಶ್ನೆ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರದಲ್ಲಿ FDID ಪೂರ್ಣ ರೂಪ ಯಾವುದು? ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಆಗಿರುತ್ತೆ, ಫ್ಲಾಪಿ ಡಿಸ್ಕ್ ಡ್ರೈವ್. ಎರಡನೇ ಪ್ರಶ್ನೆ, ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನ ಉಲ್ಲೇಖಿಸಿ LIDR ಏನೇನು ಸೂಚಿಸುತ್ತದೆ? LIDR ಏನೇನು ಸೂಚಿಸುತ್ತದೆ ಅಂದರೆ ಬೆಳಕಿನ ಪತ್ತೆ ಮತ್ತು ಶ್ರೇಣಿ. ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಭಾರತ ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ ಯಾವುದಂದರೆ ಪರಮ್ UR2. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕೆಳಗಿನಗಳಲ್ಲಿ ಯಾವುದು ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ? ಯಾವುದು ಇದರಲ್ಲಿ ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲ? ಯಾವುದಂದರೆ ಲಿನಕ್ಸು. ಓಕೆ, ಇಲ್ಲಿ ಆವಾಸ್ತು ನಾರ್ಟನ್ ಮತ್ತು ಕ್ಯಾಸ್ಪರ್ಸ್ಕಿ ಇವೆಲ್ಲ ಆಂಟಿವೈರಸ್ ಆಗಿರ್ತವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕಂಪ್ಯೂಟಿಂಗ್ನಲ್ಲಿ ಡ್ಯಾಶ್ ಒಂದು ನೆಟ್ವರ್ಕ್ ಭದ್ರತೆ ವ್ಯವಸ್ಥೆಯಾಗಿದ್ದು ಅದು ಪೂರ್ವ ನಿರ್ಧಾರಿತ ಭದ್ರತಾ ನಿಯಮಗಳ ಆಧಾರದ ಮೇಲೆ ಒಳಬರುವ ಮತ್ತು ಹೊರ ಹೋಗುವ ನೆಟ್ವರ್ಕ್ ಟ್ರಾಫಿಕನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಯಾವುದಂದರೆ ಫೈರ್ವಾಲ್ಗಳು ಏನು ಮಾಡ್ತವೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್. ಫೈರ್ವಾಲ್ಗಳು ಏನು ಮಾಡ್ತಾವೆ ಅಂದರೆ ಕಂಪ್ಯೂಟರ್ನಲ್ಲಿ ಒಂದು ನೆಟ್ವರ್ಕ್ ಭದ್ರತೆ ವ್ಯವಸ್ಥೆ ಆಗಿದೆ. ಇದೇನಪ್ಪ ಅಂದರೆ ಪೂರ್ವ ನಿರ್ಧಾರಿತ ಭದ್ರತಾ ನಿಯಮಗಳ ಆಧಾರದ ಮೇಲೆ ಒಳ ಬರುವ ಮತ್ತು ಹೊರ ಹೋಗುವ ನೆಟ್ವರ್ಕ್ ಟ್ರಾಫಿಕನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಅದು ನಿಯಂತ್ರಿಸುತ್ತದೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಡೇಟಾದ ಚಿಕ್ಕ ಘಟಕ ಯಾವುದು? ಚಿಕ್ಕ ಘಟಕ ಬೀಟ್ ಸ್ನೇಹಿತರೆ. ಎಲ್ಲಕ್ಕಿಂತ ಚಿಕ್ಕ ಘಟಕ ಬೀಟು. ಬೀಟ್ ಏನೇನು ಹೊಂದಿರುತ್ತೆ? 0 ಮತ್ತು 1 ಇರುತ್ತೆ. ಓಕೆ, ಮುಂದೆ 4 ಬಿಟ್ 1 ನಿಬ್ಬಲ್ ಆಗುತ್ತೆ ಸ್ನೇಹಿತರೆ. 8 ಬಿಟ್ಟು 1 ಬೈಟ್ ಆಗುತ್ತೆ. 8 ಬಿಟ್ಟು 1 ಬೈಟ್ ಆಗುತ್ತೆ ಸ್ನೇಹಿತರೆ. ಮುಂದೆ 102 ಬೈಟ್ ಸ್ನೇಹಿತರೆ 1 KB ಆಗುತ್ತೆ. 1024 KB 1 MB ಸ್ನೇಹಿತರೆ. ನೋಡ್ರಿ, ಫಸ್ಟು ಬೀಟಾಗನೆ ನಿಬ್ಬಲ್ಲಾಗನೆ ಬೈಟ್ ಆಗನೆ KB ಆಗನ MB ಆಗನ GB ಆಗನ TB, ಈ ರೀತಿ ಇರ್ತವೆ ಸ್ನೇಹಿತರೆ. ನಾವು ಹಿಂದೆ ಎಲ್ಲ ವೀಡಿಯೋಗಳಲ್ಲಿ ನಾವು ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಸ್ನೇಹಿತರೆ, ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ನಲ್ಲಿನ ಪರದೆಯನ್ನು ಬಳಕೆದಾರರು ಏಕಕಾಲದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಅನುಮತಿಸುವ ಒಂದು ಪರದೆಯನ್ನು ಕರೆಯಲಾಗುತ್ತದೆ. ಯಾವುದಪ್ಪ ಅಂದರೆ ಇಲ್ಲಿ ವಿಂಡೋ. ನೋಡ್ರಿ, ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ನಲ್ಲಿನ ಪರದೆಯನ್ನು ಬಳಕೆದಾರರು ಏಕಕಾಲದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಅನುಮತಿಸುವ ಒಂದು ಪರದೆಯನ್ನು ಏನನ್ನು ಕರೆಯುತ್ತೇವೆ ಎಂದರೆ ವಿಂಡೋ. ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಔಟ್ಪುಟ್ ಸಾಧನವಲ್ಲ? ಸ್ನೇಹಿತರೆ, ಇಲ್ಲಿ ಯಾವುದು ಔಟ್ಪುಟ್ ಸಾಧನವಲ್ಲ? ಯಾವುದಪ್ಪ ಜಾಯ್ಸ್ಟಿಕ್ಕು ಮತ್ತು ಔಟ್ಪುಟ್ ಪ್ರೊಜೆಕ್ಟ್ರು, ಹೆಡ್ಫೋನ್ಗಳು, ಪ್ಲೋಟರ್ಗಳು ಎಲ್ಲ ಔಟ್ಪುಟ್ ಸಾಧನಗಳು. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಪ್ರಾರಂಭ ಮತ್ತು ಆಪರೇಟಿಂಗ್ ಸಿಸ್ಟಮ್ ಅಗತ್ಯ ಇರುವ ಭಾಗವನ್ನು ರ್ಯಾಮ್ಗೆ ಲೋಡ್ ಮಾಡೋದನ್ನು ಯಾವ ಪ್ರಕ್ರಿಯೆ ಸೂಚಿಸುತ್ತದೆ? ಯಾವುದಂದರೆ ಆಪ್ಷನ್ ಬಿ ಸ್ನೇಹಿತರೆ, ಬೂಟಿಂಗು. ಯಾವುದು? ಬೂಟಿಂಗು ಸ್ನೇಹಿತರೆ. ಕಂಪ್ಯೂಟರ್ ಪ್ರಾರಂಭ ಮತ್ತು ಆಪರೇಟಿಂಗ್ ಸಿಸ್ಟಮ್ ಅಗತ್ಯ ಇರುವ ಭಾಗವನ್ನು ರ್ಯಾಮ್ಗೆ ಲೋಡ್ ಮಾಡುವುದನ್ನು ಯಾವ ಪ್ರಕ್ರಿಯೆ ಸೂಚಿಸುತ್ತದೆ? ಅದು ಬೂಟಿಂಗ್ ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.